ಹಾಯ್ ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಈ ಶಿಲ್ಪಿಯ ಕಥೆಯು ಎಲ್ಲರ ಜೀವನಕ್ಕೂ ಸ್ಫೂರ್ತಿದಾಯಕ. ಬನ್ನಿ ಏನದು ನೋಡೋಣ. ದ್ವಾರಕೆಯ ಒಂದು ಮೂಲೆಯಲ್ಲಿ ಶಂಭು ಎಂಬ ಕಡುಬಡವ ಶಿಲ್ಪಿ ವಾಸಿಸುತ್ತಿದ್ದನು. ಅವನ ಕಲ್ಲುಗಳಿಂದ ಅದ್ಭುತವಾದ ಪ್ರತಿಮೆಗಳನ್ನು ಕೆತ್ತುತ್ತಿದ್ದನು. ಆದರೆ ಅವನ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಕೊರಗು. ಅವನು ದ್ವಾರಕೆಯ ಅರಮನೆಯಲ್ಲಿರುವ ದೊಡ್ಡ ಶಿಲ್ಪಗಳನ್ನು ನೋಡಿ ಸದಾ ತನ್ನನ್ನು ತಾನು ಹೀಯಾಳಿಸಿಕೊಳ್ಳುತ್ತಿದ್ದನು. ಅವರ ಬಳಿ ಎಂತಹ ಅಮೃತ ಶಿಲೆಗಳಿವೆ, ಎಂತಹ ಬೆಲೆಬಾಳುವ ಉಪಕರಣಗಳಿವೆ. ಅವರು ಕೆತ್ತಿದ ಮೂರ್ತಿಗಳು ಅರಮನೆಯನ್ನು ಅಲಂಕರಿಸುತ್ತವೆ. ಆದರೆ ನಾನು ಈ ಸಾಮಾನ್ಯ ಕಲ್ಲುಗಳನ್ನು ಕೆತ್ತುತ್ತಾ ಹಳ್ಳಿಯಲ್ಲಿ ಉಳಿದುಬಿಟ್ಟೆ ಎಂದು ಶಂಭು ದಿನವಿಡೀ ಕೊರಗುತ್ತಿದ್ದನು. ಅವನ ದೃಷ್ಟಿಯಲ್ಲಿ ಅವನ ಕಲೆಗೆ ಬೆಲೆಯೇ ಇರಲಿಲ್ಲ, ಏಕೆಂದರೆ ಅದು ಅರಮನೆಯಲ್ಲಿ ಇರಲಿಲ್ಲ. ಒಂದು ದಿನ ಶ್ರೀಕೃಷ್ಣನು ಒಬ್ಬ ಸಾಮಾನ್ಯ ಪ್ರಜೆಯಂತೆ ಶಂಭುವಿನ ಸಣ್ಣ ಗುಡಿಸಲಿಗೆ ಬಂದನು. ಶಂಭು ಕೆತ್ತುತ್ತಿದ್ದ ಅರ್ಧಂಬರ್ಧವಾದ ಒಂದು ಕಲ್ಲಿನ ಮೂರ್ತಿಯನ್ನು ನೋಡಿ ಕೃಷ್ಣ ಹೇಳಿದ, ಶಂಭು, ಈ ಮೂರ್ತಿ ಎಷ್ಟು ಅದ್ಭುತವಾಗಿದೆ, ಆದರೆ ನಿನ್ನ ಮುಖದಲ್ಲಿ ಪ್ರಕಾಶವಿಲ್ಲವೇಕೆ? ಶಂಭು ತಲೆ ತಗ್ಗಿಸಿ ಹೇಳಿದ, ಪ್ರಭು, ಇದು ಕೇವಲ ರಸ್ತೆ ಬದಿಯ ಸಾಮಾನ್ಯ ಕಲ್ಲು. ಅರಮನೆಯಲ್ಲಿರುವ ಅಮೃತ ಶಿಲೆಯ ಮುಂದೆ ಇದರ ಅಂದವೇನು? ನನ್ನ ಜೀವನವೂ ಹಾಗೆಯೇ, ಯಾರಿಗೂ ಬೇಡದ ಸಾಧಾರಣ ಕಲ್ಲು. ಕೃಷ್ಣ ಮುದುವಾಗಿ ನಗುತ್ತಾ, ಶಂಭು, ನಾಳೆ ಬೆಳಗ್ಗೆ ನೀನು ದ್ವಾರಕೆಯ ಮಾರುಕಟ್ಟೆಗೆ ಬಾ, ನಾನು ನಿನಗೆ ಒಂದು ರಹಸ್ಯವನ್ನು ತೋರಿಸುತ್ತೇನೆ ಎಂದು ಹೇಳಿ ಮಾಯವಾದನು. ಮರುದಿನ ಕೃಷ್ಣನು ಶಂಭುವಿನ ಕೈಗೆ ಒಂದು ಸಣ್ಣ ಹಸಿರು ಬಣ್ಣದ ಕಲ್ಲನ್ನು ನೀಡಿ ಹೇಳಿದ, ಇದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗು. ಯಾರಾದರೂ ಬೆಲೆ ಕೇಳಿದರೆ ಏನೂ ಮಾತನಾಡಬೇಡ, ಕೇವಲ 2 ಬೆರಳುಗಳನ್ನು ತೋರಿಸು. ಆದರೆ ನೆನಪಿಡು, ಈ ಕಲ್ಲನ್ನು ಯಾರಿಗೂ ಮಾರಬೇಡ. ಶಂಭು ಮಾರುಕಟ್ಟೆಗೆ ಹೋದನು. ಒಬ್ಬ ತರಕಾರಿ ಮಾರುವವನು ಬಂದ ಮತ್ತು ಅದರ ಬೆಲೆಯನ್ನು ಕೇಳಿದ. ಈ ಕಲ್ಲು ಚೆನ್ನಾಗಿದೆ, ನನ್ನ ತಕ್ಕಡಿಗೆ ತೂಕ ಹಾಕಲು ಬಳಸುತ್ತೇನೆ. ಇದರ ಬೆಲೆ ಎಷ್ಟು? ಶಂಭು 2 ಬೆರಳನ್ನು ತೋರಿಸಿದ. ಅವನು 20 ರೂಪಾಯಿನಾ? ಸರಿ, ತಗೋ ಎಂದು ಶಂಭು ಕಲ್ಲು ಮಾರದೆ ವಾಪಸ್ ಬಂದನು. ನಂತರ ಒಬ್ಬ ಶ್ರೀಮಂತ ವ್ಯಾಪಾರಿ ಬಂದ. ಅವನಿಗೆ ಆ ಕಲ್ಲು ನೋಡಿ ಇಷ್ಟವಾಯಿತು. ಶಂಭು 2 ಬೆರಳು ತೋರಿಸಿದನು. ವ್ಯಾಪಾರಿ 2000 ರೂಪಾಯಿನ? ಕೊಡುತ್ತೇನೆ ಬಾ ಎಂದ. ಶಂಭು ಆಶ್ಚರ್ಯಪಟ್ಟನು. ಕೊನೆಯದಾಗಿ ಒಬ್ಬ ಹಳೆಯ ರತ್ನ ಪರೀಕ್ಷಕ ಬಂದ. ಅವನು ಆ ಕಲ್ಲನ್ನು ನೋಡಿ ಬೆಚ್ಚಿಬಿದ್ದ. ಇದು ಜಗತ್ತಿನಲ್ಲೇ ಅಪರೂಪದ ಹಸಿರು ವಜ್ರ, ಇದರ ಬೆಲೆ ಎಷ್ಟು? ಶಂಭು ಮತ್ತೆ 2 ಬೆರಳು ತೋರಿಸಿದ. ಆ ಪರೀಕ್ಷಕ ಹೇಳಿದ, 2 ಕೋಟಿ ರೂಪಾಯಿನ? ನನ್ನ ಇಡೀ ಆಸ್ತಿ ಮಾರಿದರೂ ಇದು ನನಗೆ ಸಿಗುವುದು ಭಾಗ್ಯ. ಶಂಭು ಓಡುತ್ತಾ ಕೃಷ್ಣನ ಬಳಿ ಬಂದನು. ನಡೆದಿದ್ದನ್ನೆಲ್ಲ ವಿವರಿಸಿದ. ಆಗ ಕೃಷ್ಣ ಹೇಳಿದ, ನೋಡು ಶಂಭು, ಈ ಕಲ್ಲು ಒಂದೇ, ಆದರೆ ಅದನ್ನು ನೋಡುವವರ ದೃಷ್ಟಿ ಬೇರೆ ಬೇರೆ ಆಗಿತ್ತು. ತರಕಾರಿ ಮಾರುವವನು ಅದು ಕೇವಲ ತೂಕದ ಕಲ್ಲು, ವ್ಯಾಪಾರಿಗೆ ಅದು ಅಲಂಕಾರದ ವಸ್ತು, ಆದರೆ ಪರೀಕ್ಷಕನಿಗೆ ಅದರ ನೈಜ ಬೆಲೆ ತಿಳಿದಿತ್ತು. ನಿನ್ನ ಜೀವನವೂ ಈ ಕಲ್ಲಿನಂತೆಯೇ. ನೀನು ನಿನ್ನನ್ನು ಯಾರ ಜೊತೆ ಹೋಲಿಸಿಕೊಳ್ಳುತ್ತೀಯಾ ಎನ್ನುವುದರ ಮೇಲೆ ನಿನ್ನ ಬೆಲೆ ನಿರ್ಧಾರವಾಗುತ್ತದೆ. ನೀನು ಅರಮನೆಯ ಶಿಲ್ಪಿಯ ಜೊತೆ ನಿನ್ನನ್ನು ಹೋಲಿಸಿಕೊಂಡು ನಿನ್ನ ಬೆಲೆಯನ್ನು 20 ರೂಪಾಯಿಗೆ ಇಳಿಸಿಕೊಳ್ಳುತ್ತೀಯ, ಆದರೆ ನನ್ನ ದೃಷ್ಟಿಯಲ್ಲಿ ನೀನು ಅನಗ್ಯ ರತ್ನ. ಕೃಷ್ಣ ಮುಂದುವರಿಸಿದ, ಚಂದ್ರನಿಗೆ ತನ್ನದೇ ಆದ ತಂಪು ಇದೆ. ಸೂರ್ಯನು ಚಂದ್ರನಾಗಲು ಬಯಸಿದರೆ ಜಗತ್ತು ಸುಟ್ಟು ಹೋಗುತ್ತದೆ. ಚಂದ್ರನು ಸೂರ್ಯನಾಗಲು ಬಯಸಿದರೆ ಕತ್ತಲೆ ಆವರಿಸುತ್ತದೆ. ನೀನು ನೀನಾಗಿದ್ದಾಗ ಮಾತ್ರ ಈ ಜಗತ್ತು ಸುಂದರ. ಶಂಭುವಿಗೆ ತನ್ನ ತಪ್ಪಿನ ಅರಿವಾಯಿತು. ಅವನು ಬೇರೆಯವರ ಅಮೃತಶಿಲೆಯನ್ನು ನೋಡಿ ಅಸೂಯೆ ಪಡುವುದನ್ನು ನಿಲ್ಲಿಸಿ ತನ್ನ ಕೈಲಿದ್ದ ಸಾಮಾನ್ಯ ಕಲ್ಲನ್ನೇ ದೈವಿಕ ಮೂರ್ತಿಯನ್ನಾಗಿ ಕೆತ್ತಲು ಆರಂಭಿಸಿದ. ಅಂದಿನಿಂದ ಅವನ ಹೆಸರು ದ್ವಾರಕೆಯಲ್ಲಿ ಆತ್ಮತೃಪ್ತಿ ಶಿಲ್ಪಿ ಎಂದು ಪ್ರಸಿದ್ಧವಾಯಿತು. ಸ್ನೇಹಿತರೆ, ನಿಮ್ಮ ಬೆಲೆಯನ್ನು ನೀವೇ ನಿರ್ಧರಿಸಿ. ಬೇರೆಯವರ ಯಶಸ್ಸಿನ ಅಳತೆಗೋಲಿನಿಂದ ನಿಮ್ಮನ್ನು ಅಳೆಯಬೇಡಿ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.